Hey everyone, Namaskara ಎಲ್ರಿಗೂ. If you are new here, myself Nagashri and I talk about books, stationaries, novels, etc. ಇಲ್ಲಿ ನೋಡಿ ನಾನು ಕ್ಯೂಟ್ ಮೈಕ್ ಇದನ್ನು ಅಮೆಝಾನ್ ಅಲ್ಲಿ ಆರ್ಡರ್ ಮಾಡಿದ್ದೆ, ಬಂದಿದೆ ಅಂಡ್ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಈ ವಿಡಿಯೋ ಬಂದು ಜನವರಿಯಿಂದ ಏಪ್ರಿಲ್ ತನಕ ಏನೇನು ಓದಿದೆ ಅನ್ನೋದ್ರಲ್ಲಿ ಥರ್ಡ್ ಪಾರ್ಟ್ ವಿಡಿಯೋ ಇದು. ಈ ವಿಡಿಯೋದಲ್ಲಿ ನಾನು ದ ಲಾಕ್ಡ್ ಡೋರ್, ದ ಗರ್ಲ್ ಇನ್ ರೂಮ್ 105, ಟ್ವಿಸ್ಟೆಡ್ ಲವ್, ಟ್ರೂತ್ ಆರ್ ಡೇರ್ ಬಗ್ಗೆ ಮಾತಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಫಸ್ಟ್ ಬುಕ್ ಮಾತಾಡ್ತಿರೋ ಬಂದು ದ ಲಾಕ್ಡ್ ಡೋರ್. While 11 years old Nora Davis was up in her bedroom doing homework, she had no idea her father was killing women in a basement until the day the police arrived at their front door. Decades later, Nora's father is spending his life behind bars and Nora is a successful surgeon with a quite solitary existence. Nobody knows her father was a notorious serial killer and she intends to keep it that way. Then Nora discovers one of her young female patients has been murdered in a same unique and horrifying manner that her father used to kill his victims. Somebody knows who Nora is. Somebody wants her to take the fall for this unthinkable crime. But she is not a serial killer like her father. The police can't pin anything on her as long as they don't look in her basement. ಲಾಕ್ಡ್ ಡೋರ್ ಒಂದು ಸೈಕಾಲಜಿಕಲ್ ಥ್ರಿಲ್ಲರ್ ಸ್ಟೋರಿ, ಮರ್ಡರ್ ಮಿಸ್ಟ್ರಿ ಇದು. ಇಲ್ಲಿ ಮೇನ್ ಕ್ಯಾರೆಕ್ಟರ್ ಬಂದು ನೋರಾ ಡೇವಿಸ್. ಇವರಪ್ಪ ಅರುಣ್ ಮಿರ್ಲಿಂಗ್ ಅಂತ. ಇವಳು ಅವರಪ್ಪ ಸೀರಿಯಲ್ ಕಿಲ್ಲರ್ ಅಂತ ಗೊತ್ತಾಗಿ ಪೊಲೀಸ್ ಅವ್ರನ್ನ ಅರೆಸ್ಟ್ ಮಾಡಿದ್ಮೇಲೆ ಇವ್ರದ್ದು ಸರ್ನೇಮ್ನ ಚೇಂಜ್ ಮಾಡ್ಕೊಂಡಿರ್ತಾಳೆ ಡೇವಿಸ್ ಅಂತ. ಬಿಕಾಸ್ ಇವರಪ್ಪ ಸೀರಿಯಲ್ ಕಿಲ್ಲರ್ ಅಂತ ಯಾರಿಗೂ ಗೊತ್ತಾಗಬಾರ್ದು, ಆ ಸೀರಿಯಲ್ ಕಿಲ್ಲರ್ ಮಗಳು ನಾನು ಅಂತ ಯಾರಿಗೂ ಗೊತ್ತಾಗಬಾರ್ದು ಅಂತ ಇವಳು ಚೇಂಜ್ ಮಾಡ್ಕೊಂಡಿರ್ತಾಳೆ. ಇವರಪ್ಪ ಹೇಗೆ ಅಂತ ಹೇಳಿದ್ರೆ ಒನ್ ಟೈಪ್ ಆಫ್ ವುಮೆನ್ನ ಒನ್ ಟೈಪ್ ಆಫ್ ರೀತಿಲೇನೆ ಸಾಯಿಸ್ತಾ ಇದ್ದಿದ್ದು. ಅಂಡ್ ಇವರು ಸಿಗಾಕೊಂಡ ಮೇಲೆ ಆಲ್ರೆಡಿ ಇವಾಗ ಸಿಗಾಕೊಂಡು 20 years ಹತ್ತತ್ರ ಆಗಿತ್ತು. ಇವ್ರು ಜೈಲಲ್ಲಿ ಇದ್ರು 20 years. ಬಟ್ ಇವಳು ಸರ್ಜನ್ ಆದ್ಮೇಲೆ ಅದೇ ರೀತಿಯಾದ ಮರ್ಡರ್ ಮತ್ತೆ ಸ್ಟಾರ್ಟ್ ಆಗಿದೆ. ಅದೇ ಟೈಪ್ ಆಫ್ ವುಮೆನ್ನ ಅದೇ ಟೈಪ್ ಆಫ್ ರೀತಿಲಿ ಮತ್ತೆ ಯಾರೋ ಸಾಯಿಸ್ತಿದ್ದಾರೆ. ಅಂಡ್ ಆಬ್ವಿಯಸ್ಲಿ ಅನುಮಾನ ಇವಳ ಮೇಲೇನೆ ಬರುತ್ತೆ ಫಸ್ಟ್. ಬಿಕಾಸ್ ಕೆಲವ್ರಿಗೆ ಇವಳು ಯಾರು ಅಂತ ಗೊತ್ತು, ಐ ಮೀನ್ ಆ ಸೀರಿಯಲ್ ಕಿಲ್ಲರ್ ಮಗಳು ಇವಳು ಅಂತ ಗೊತ್ತು. ಅವ್ರು ಏನ್ ಮಾಡ್ತಾರೆ, ಇವಳ ಮೇಲೇನೆ ಅನುಮಾನ ಪಡ್ತಾರೆ. ಬಟ್ ಆಮೇಲೆ ಇಲ್ಲಿ ಸಾಯ್ತಿರೋ ವಿಮೆನ್ ಎಲ್ಲ ಏನಿದ್ದಾರೆ ಇವಳು ಪೇಷಂಟ್ಸ್ ಆಗಿರ್ತಾರೆ, ಇವಳಿಗೆ ಗೊತ್ತಿರೋರು ಪರಿಚಯದಷ್ಟೇ ಆಗಿರ್ತಾರೆ. ಆಬ್ವಿಯಸ್ಲಿ ಇವಳ ಮೇಲೆ ಅನುಮಾನ ಬಂದೇ ಬರುತ್ತೆ. ಬಟ್ ಇವಳೇ ಸಾಯಿಸ್ತಾ ಇದ್ದಾಳ ಅಥವಾ ಬೇರೆ ಯಾರು ಸಾಯಿಸ್ತಿದಾರಾ? ಆಸ್ ಯೂಶುವಲ್ ನಾನಂತೂ ಹೇಳಕ್ ಹೋಗಲ್ಲ, ನೀವೇ ಓದ್ ತಿಳ್ಕೊಬೇಕು. ಅಂಡ್ ಲಾಸ್ಟ್ ದ ಪ್ಲಾಟ್ ಟ್ವಿಸ್ಟ್ ಅಂತಾರಲ್ಲ, ಇದು ಮಧ್ಯದಲ್ಲೆಲ್ಲೋ ಬಂದಿರೋದಲ್ಲ, ಕೊನೆಯಲ್ಲಿ ಗೊತ್ತಾಗುತ್ತಲ್ಲ ಯಾರು ಇದನ್ನ ಸಾಯಿಸ್ತಿರ್ತಾರೆ, ಯಾರು ಈ ತರ ಮಾಡ್ತಿರ್ತಾರೆ ಅಂತ. ನೆಕ್ಸ್ಟ್ ಲೆವೆಲ್ ಅಲ್ಲಿ ಶಾಕ್ ಆಗೋದಂತೂ ಸತ್ಯ ನೀವು. ಅಂಡ್ ಇದ್ರಲ್ಲಿ ಬಂದು ದ ಮೇನ್ ಕ್ಯಾರೆಕ್ಟರ್ ಮೇಲೂ ನೀವು ಅನುಮಾನ ಪಡೋ ಥರನೇ ಈ ಬುಕ್ ಇರೋದು. ಅಂಡ್ ಈ ಬುಕ್ ಓದ್ಬೇಕಾರಂತೂ ನನಗೆ ಒಂದು ಮ್ಯೂಸಿಕ್, ಒಂದು ಟ್ಯೂನ್ ಯಾವಾಗ್ಲೂ ನೆನ್ಪು ಬರ್ತಾ ಇತ್ತು. ಯಾವ್ದಪ್ಪ ಅಂತ ಹೇಳಿದ್ರೆ ಅದೇ ಟ್ಯೂನ್ ನನ್ನ ತಲೆಯಲ್ಲಿ ಓಡೋದು ಈ ಬುಕ್ ಓದ್ಬೇಕಾರೆ. ಅಂಡ್ ಈ ಆಥರ್ದು ಬುಕ್ ಓದಿದ್ಮೇಲೆ ಇನ್ನೂ 2 ಬುಕ್ನ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೀನಿ, ದ ಕೋವರ್ಕರ್ ಮತ್ತೆ ನೆವರ್ ಲೈ. ಅಂಡ್ ಫ್ಯೂಚರಲ್ಲಿ ಕಂಟಿನ್ಯೂಸ್ ಆಗಿ ಇವ್ರದ್ದು ಮರ್ಡರ್ ಮಿಸ್ಟ್ರಿ ಸೈಕಾಲಜಿಕಲ್ ಥ್ರಿಲ್ಲರ್ ಬುಕ್ಗಳನ್ನೇ ಓದಬೇಕು ಅಂತಾನು ಅನ್ಕೊಂಡಿದ್ದೀನಿ. ಅಂಡ್ ಈ ಸ್ಟೋರಿ ಬಂದ್ಬಿಟ್ಟು ಪಾಸ್ಟ್ ಮತ್ತೆ ಪ್ರೆಸೆಂಟ್ ಲೈಫ್, ನೋರಾ ಏನ್ ಮೇನ್ ಕ್ಯಾರೆಕ್ಟರ್ ಇರುತ್ತೆ ಅವ್ರದ್ದು ಪಾಸ್ಟ್ ಮತ್ತೆ ಪ್ರೆಸೆಂಟ್ ಲೈಫ್ ಎರಡ್ರ ಬಗ್ಗೆನೂ ಹೇಳ್ತಿರ್ತಾರೆ. ಅಂಡ್ ಅವಾಗ್ಲೇ ಹೇಳ್ದಂಗೆ ದ ಮೇನ್ ಕ್ಯಾರೆಕ್ಟರ್ ಇಂದ ಹಿಡಿದು ಎಲ್ಲರನ್ನೂ ಅನುಮಾನಿಸ್ಬೇಕಾಗುತ್ತೆ, ಇವ್ರು ಮಾಡಿರ್ತಾರ ಅಂತ. ಸ್ಟಾರ್ಟಿಂಗ್ ಸ್ವಲ್ಪ ಅಂದ್ರೆ ಈ ಮರ್ಡರ್ ಸ್ಟಾರ್ಟ್ ಆಗೋ ತನಕ ಒಂಚೂರು ಆಬ್ವಿಯಸ್ಲಿ ಬೋರ್ ಅನ್ಸುತ್ತೆ ಯಾವಾಗ ಸ್ಟಾರ್ಟ್ ಆಗುತ್ತೋ ಅಂತ. ಬಟ್ ಸ್ಟಾರ್ಟ್ ಆದ್ಮೇಲಂತೂ ಯಾರು ಮಾಡ್ತಿರ್ತಾರೆ ಎಲ್ಲರ ಮೇಲೂ ಅನುಮಾನ ಪಡ್ತಿರ್ಬೇಕಾಗತ್ತೆ. ಅಂಡ್ ಬುಕ್ ಅಂತೂ ಸಖತ್ತಾಗಿದೆ, ತೀರಾ ಸಸ್ಪೆನ್ಸ್ಫುಲ್ ಆಗಿದೆ. ಆಗ್ಲೇ ಹೇಳ್ದಂಗೆ ಯಾರು ಕೊಲೆ ಮಾಡ್ತಿರ್ತಾರೆ ಅಂತ ನಿಮ್ಗೆ ಗೊತ್ತಾಗುತ್ತಲ್ಲ, ಅದನ್ನ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ. ಅಂಡ್ ಯಾವಾಗ್ಲೂ ಕೇಳೋ ತರ ಕ್ವಶನ್ನೇ, ಈ ಬುಕ್ ಆಲ್ರೆಡಿ ಓದಿದೀರಾ ಅಂತ ಹೇಳಿದ್ರೆ ಎಕ್ಸ್ಪೆಕ್ಟ್ ಮಾಡಿದ್ರ ಅವರೇ ಸಾಯಿಸಿರೋದು ಅಂತ? ಹೌದು ಅಥವಾ ಇಲ್ಲ ಅಂತ ಕಮೆಂಟ್ ಮಾಡಿ ತಿಳಿಸಿ.
ಇವತ್ತಿನ ವಿಡಿಯೋದಲ್ಲಿ ನಾನು ಸೆಕೆಂಡ್ ಬುಕ್ ಮಾತಾಡ್ತಿರೋದು ಬಂದು ದ ಗರ್ಲ್ ಇನ್ ರೂಮ್ 105. Hi, I'm Keshav and my life is screwed. I hate my job and my girlfriend left me. Ha, the beautiful Zara. Zara is from Kashmir. She is a Muslim. And did I tell you my family is a bit, well, traditional? Anyway, leave that. Zara and I broke up 4 years ago. She moved on in life. I didn't. I drank every night to forget her. I called, messaged, and stalked her on social media. She just ignored me. However, that night, on the eve of her birthday, Zara messaged me. She called me over like old times to her hostel room 105. I shouldn't have gone, but I did, and my life changed forever. This is not a love story, it's an unloved story. ಈ ಸ್ಟೋರಿ ಬಂದು ದ ಮರ್ಡರ್ ಮಿಸ್ಟ್ರಿ ಸ್ಟೋರಿ ಅಂಡ್ ಇಟ್ಸ್ ಅ ಕ್ರೈಮ್ ಸ್ಟೋರಿ. ಏನ್ ಯೋಚನೆ ಮಾಡ್ತಿದ್ದೀರಾ? ಈಗ ತಾನೇ ಲವ್ ಸ್ಟೋರಿ ಅಂತ ಏನೋ ಹೇಳ್ತಿದ್ಲು, ಅನ್ಲವ್ ಸ್ಟೋರಿ ಅಂತ ಓದಿದ್ಲು, ಸಡನ್ ಆಗಿ ಮರ್ಡರ್ ಮಿಸ್ಟ್ರಿ ಕ್ರೈಮ್ ಸ್ಟೋರಿ ಅಂತಿದ್ದಾಳೆ ಅಂತನಾ? ಎಸ್, ಇದು ಬಂದ್ಬಿಟ್ಟು ಕ್ರೈಮ್ ಸ್ಟೋರಿನೂ ಹೌದು ಅಂಡ್ ಅಟ್ ದ ಸೇಮ್ ಟೈಮ್ ಇಟ್ಸ್ ಆನ್ ಅನ್ಲವ್ ಸ್ಟೋರಿ. ಈ ಬುಕ್ದು ಮೇನ್ ಕ್ಯಾರೆಕ್ಟರ್ ಬಂದು ಕೇಶವ್ ಅಂಡ್ ಇವ್ರ ಎಕ್ಸ್ ಗರ್ಲ್ ಫ್ರೆಂಡ್ ಬಂದು ಝಾರಾ. ಅವಾಗ್ಲೇ ನಾನು ಓದ್ದಂಗೆ ಇವರು ಅವರಿಂದ ದೂರ ಆಗಕ್ಕೆ, ಅವ್ರನ್ನ ಮರೆಯಕ್ಕೆ ಅಂತ ಪ್ರಯತ್ನ ಪಡ್ತಿರ್ತಾರೆ ಅಂಡ್ ಅದೇ ಪ್ರಯತ್ನದಲ್ಲಿ ಇರ್ತಾರೆ ಸಹ. ಯಾಕಂತ ಹೇಳಿದ್ರೆ ಸುಮಾರು ವರ್ಷದಿಂದ ಇವ್ರು ಬ್ರೇಕಪ್ ಆದ್ಮೇಲೆ ಅವರು ಅವ್ರ ಬರ್ಡೇಗೆ ವಿಶ್ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಈ ಒಂದು ವರ್ಷ ಅವರು ವಿಶ್ ಮಾಡಕ್ ಹೋಗಿರಲ್ಲ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಂತ ಹೇಳಿದ್ರೆ ಆ ಕಡೆಯಿಂದಾನೇ ಮೆಸೇಜ್ ಬರುತ್ತೆ, ಝಾರಾ ಮೊಬೈಲ್ ಇಂದ ಮೆಸೇಜ್ ಬರುತ್ತೆ. ಏನಂತ, ಇಷ್ಟು ಬೇಗ ಮರ್ತ್ಬಿಟ್ಟ ನನ್ನ, ನಾನು ಬೇಡವಾಗ ಹೋದ್ನ, ಎಕ್ಸೆಟ್ರಾ ಎಕ್ಸೆಟ್ರಾ ಏನೇನೋ ಮೆಸೇಜ್ಗಳು ಬರ್ತವೆ. ಅಂಡ್ ಯಾವ ಮೆಸೇಜ್ಗೂ ಇವರು ರಿಪ್ಲೈ ಮಾಡಿರಲ್ಲ. ಬಟ್ ಒನ್ ಮೆಸೇಜ್, ಐ ಸ್ಟಿಲ್ ಮಿಸ್ ಯುನೋ, ಐ ಮಿಸ್ ಯುನೋ ಅಂತ ಏನೋ ಕಳಿಸ್ತಾರೆ. ಆ ಮೆಸೇಜ್ಗೆ ಇವರು ನನ್ನ ಪ್ರೀತಿ ವಾಪಸ್ ಸಿಗುತ್ತಲ್ಲಪ್ಪ, ಅವಳಿಗೆ ಇನ್ನೂ ನನ್ನ ಕಂಡ್ರೆ ಇಷ್ಟ ಅನ್ಸುತ್ತೆ ಏನೋ ಅಂತ ರಿಪ್ಲೈ ಮಾಡ್ತಾರೆ. ಹಿಂಗೆ ಟೆಕ್ಸ್ಟ್ ಮಾಡ್ಬೇಕಾದ್ರೆ ಅವಳು ನನ್ನ ಬರ್ಡೇಗೆ ವಿಶ್ ಮಾಡಲ್ವಾ, ನಾನು ಫೋನಲ್ಲಿ ವಿಶ್ ಮಾಡೋದಲ್ಲ, ಇಲ್ಲ ಪರ್ಸನಲ್ ಆಗಿ ಮೀಟ್ ಮಾಡಿ ವಿಶ್ ಮಾಡಲ್ವಾ ಇವಾಗ ಅನ್ನೋ ಥರ ಒಂದು ಮೆಸೇಜ್ ಆಗ್ತಾಳೆ. ಸೊ ಆಮೇಲೆ ಅದೇ ಮೆಸೇಜಿಂದ ಇವರು ಅವಳನ್ನ ಮೀಟ್ ಮಾಡೋದಕ್ಕೆ ಅಂತಲೂ ಸಹ ಹೋಗ್ತಾರೆ. ಎಲ್ಲಿಗೆ? ದ ಗರ್ಲ್ ಇನ್ ರೂಮ್ 105, ಅವ್ರ ಹಾಸ್ಟೆಲ್ ರೂಮ್ಗೆ ಹೋಗ್ತಾರೆ. ಹಾಸ್ಟೆಲ್ ರೂಮ್ಗೆ ಬಾಯ್ಸ್ ಎಂಟ್ರಿ ಇರಲ್ಲ. ಅವರು ಹೇಗೆ ಹೋಗ್ತಾರೆ, ಯಾವ್ಯಾವ ರೀತಿ ಪ್ರಯತ್ನ ಪಡ್ತಾರೆ ಅನ್ನೋದನ್ನ ನೀವೇ ಬುಕ್ ಓದಿ ತಿಳ್ಕೊಳ್ಳಿ, ಅದ್ರ ಬಗ್ಗೆ ಎಲ್ಲ ನಾನು ಹೇಳಕ್ ಹೋಗಲ್ಲ. ಬಟ್ ಅಲ್ಲಿಗೆ ಹೋದ ಮೇಲೆ, ಆ ರೂಮ್ಗೆ ಹೋದ್ಮೇಲೆ ನೋಡ್ತಾರೆ ಅವಳು ಮಲ್ಕೊಂಡಿರ್ತಾರೆ. ಏನೋ ತಮಾಷೆ ಮಾಡಕ್ ಮಲ್ಗಿದ್ದಾಳೇನೋ ಅಂತ ಅನ್ಕೊಂತಾರೆ. ಬಟ್ ಅಲ್ಲಿ ನಡೆದಿರೋದೇ ಬೇರೆ, ಅವಳಲ್ಲಿ ಸತ್ತು ಬಿದ್ದಿರ್ತಾಳೆ. ಅವಳದು ಮರ್ಡರ್ ಆಗಿರುತ್ತೆ. ಈ ಮರ್ಡರ್ನ ಯಾರು ಮಾಡಿರ್ತಾರೆ? ಆ ಹಾಸ್ಟೆಲ್ ವಾಚ್ಮ್ಯಾನ್ ಇಂದ ಹಿಡಿದು ಅವಳದು ಸ್ಟೆಪ್ ಬ್ರದರ್ ಆಗಿರ್ಬೋದು, ಅವ್ರ ಅಪ್ಪ ಆಗಿರ್ಬೋದು, ಇವ್ರ ಮೇಲೇನೆ ಆಗಿರ್ಬೋದು, ಅವಳಿಗೆ ಇವಾಗ ಆಲ್ರೆಡಿ ಇನ್ನೊಂದು ಬಾಯ್ ಫ್ರೆಂಡ್ ಇರ್ತಾನೆ, ಅವನ ಮೇಲಾಗಿರ್ಬೋದು, ಆ್ಯಂಡ್ ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ, ಆ ಕ್ಯಾರೆಕ್ಟರ್ ಮೇಲಾಗಿರ್ಬೋದು, ಎಲ್ಲರ ಮೇಲೂ ಅನುಮಾನ ಬರುತ್ತೆ. ಆ್ಯಂಡ್ ಕೊನೆಯಲ್ಲಿ ಓದ್ಬೇಕಾದ್ರೆ ಒಂದು ಗೆಸ್ ಮಾಡಿದ್ದೆ ಯಾರು ಮರ್ಡರ್ ಮಾಡಿರ್ತಾರೆ ಅಂತ. ಎಸ್, ಅವರೇ ಮಾಡಿದ್ರು. ಬಟ್ ಸ್ಟಾರ್ಟಿಂಗೇ ಗೆಸ್ ಮಾಡೋಕ್ಕಾಗಿರಲ್ಲ. ಸ್ಟಾರ್ಟಿಂಗ್ ಎಲ್ಲರ ಮೇಲೂ ಅನುಮಾನ ಪಟ್ಟಿದ್ದೆ, ಯಾಕೆ ಇವ್ರು ಮಾಡಿದಾರ ಅಂತ. ಈ ಬುಕ್ ಓದಿದ ಮೇಲಂತೂ ನಾನು ಇವ್ರದೇನೆ ಇನ್ನೂ 2 ಬುಕ್ ಆರ್ಡರ್ ಮಾಡಿದೆ. ಯಾವ್ದಂತ ಹೇಳಿದ್ರೆ, ಈ ಕ್ಯಾರೆಕ್ಟರ್ ಕೇಶವ್ ಅಂಡ್ ಸೌರಭ್ದೆ ಕಂಟಿನ್ಯೂಟಿ ತರ ಬರುತ್ತೆ. ಒನ್ ಅರೇಂಜ್ ಮ್ಯಾರೇಜ್ ಮರ್ಡರ್ ಅಂಡ್ 400 ಡೇಸ್. 400 ಡೇಸ್ ಬಗ್ಗೆ ಅಷ್ಟು ನಂಗೆ ಗೊತ್ತಿಲ್ಲ, ಬಟ್ ಒನ್ ಅರೇಂಜ್ ಮ್ಯಾರೇಜ್ ಮರ್ಡರ್ನ ನಾನು ಇವಾಗ ಓದ್ತಾ ಇದ್ದೀನಿ. ಸೊ ಅದು ಮರ್ಡರ್ ಕೇಸೇನೆ. ಅಂಡ್ ಇದು ಸ್ಟೋರಿ ಹೆಂಗ್ ಎಂಡ್ ಆಗುತ್ತೆ ಅಂತ ನಾನು ಹೇಳಿದ್ರೆ ಸ್ಪಾಯ್ಲರ್ ಕೊಟ್ಟಂಗೆ ಆಗೋಗುತ್ತೆ. ಅದಕ್ಕೇನೆ ನಾನು ಅದ್ರ ಬಗ್ಗೆ ಮಾತಾಡಕ್ ಜಾಸ್ತಿ ಹೋಗೋದಿಲ್ಲ, ಆ ಬುಕ್ ಬಗ್ಗೆ. ಬಟ್ ಈ ಬುಕ್ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ನನ್ಗಂತೂ ತುಂಬಾ ಇಷ್ಟ ಆಯ್ತು. ನೀವು ಅಷ್ಟೇ ಮಿಸ್ ಮಾಡದೆ ಈ ಬುಕ್ ನ ಓದಿ. ನೆಕ್ಸ್ಟ್ ಬುಕ್ ನಾನು ಮಾತಾಡ್ತಿರೋದು ಬಂದು ಟ್ವಿಸ್ಟೆಡ್ ಲವ್. Discover the addictive world of Twisted series. Alexa Volko is a devil blessed with the face of an angel and cursed with a past he can't escape. Driven by a tragedy that has haunted him for most of his life, his ruthless pursuits for success and vengeance leave little room for matters of heart. But when he is forced to look after his best friend's sister, he starts to feel something in his chest. A crack, a melt, a fire that could end his world as he knew it.
Awa Chen is a free spirit trapped by nightmares of her childhood she can't remember. But despite her broken past, she has never stopped seeing the beauty in the world, including the heart beneath the sky, eyes, exterior of a man she shouldn't want. Her brother best friend, her neighbor, a savior, and her downfall. There is a love that was never supposed to happen, but when it does, it unleashes secrets that could destroy them both and everything they hold dear. ಟ್ವಿಸ್ಟೆಡ್ ಲವ್. ಟ್ವಿಸ್ಟೆಡ್ ಲವ್ ಇದೆ ಅಂತ ಹೇಳಿದ ತಕ್ಷಣ ಬರೀ ರೊಮ್ಯಾನ್ಸೇ ಇರುತ್ತೆ ಅಂತ ಅನ್ಕೊಂಬೇಡಿ, ಇದರಲ್ಲಿ ಸಸ್ಪೆನ್ಸ್ ಸಹ ಇದೆ. ಎಸ್. ಅಂಡ್ ಅಲೆಕ್ಸಾ ಆವಾ ದ ಮೇನ್ ಕ್ಯಾರೆಕ್ಟರ್ಸ್. ಇವರಿಬ್ರು ಪ್ರೀತಿ ತುಂಬಾ ಡೀಪ್ ಅಂಡ್ ಇಂಟೆನ್ಸ್ ಆಗಿದೆ. ಅಂಡ್ ಅಲೆಕ್ಸಾ ಬಂದು ಮಿಸ್ಟೀರಿಯಸ್ ಗಾಯ್ ಅಂಡ್ ಆವಾ ಬಂದು ಸಾಫ್ಟ್ ಪರ್ಸನ್ ಇವಳು. ಅಂಡ್ ಇದ್ರಲ್ಲಿ ಏನಂತ ಹೇಳಿದ್ರೆ, ಅಲೆಕ್ಸಾ ಅವ್ರ ಅಪ್ಪ ಅಮ್ಮ ತಂಗಿ ಮರ್ಡರ್ ಆಗಿರ್ತಾರೆ. ಆ ಮರ್ಡರ್ಗೆ ಕಾರಣವಾಗಿರೋನ್ನ ಇವನು ಮಟ್ಟ ಹಾಕ್ಬೇಕು ಅಂತ ಅನ್ಕೊಂಡಿರ್ತಾನೆ. ಅದೇ ವೆಂಜನ್ಸ್ ಇಟ್ಕೊಂಡು, ಅದೇ ಕೋಪ, ಅದೇ ದ್ವೇಷ ಇಟ್ಕೊಂಡು ಇವನು ಜೀವನ ಸಾಗಿಸ್ತಿರ್ತಾನೆ. ಅಂಡ್ ಈ ಕಡೆ ಬಂದ್ರೆ ಇವಳಿಗೆ ನೈಟ್ ಮೇರ್ಸ್ಗಳು ಬೀಳ್ತಿರುತ್ತೆ. ಇಟ್ಸ್ ನಾಟ್ ಲೈಕ್ ಅ ನೈಟ್ ಮೇರ್, ಅವಳ ಲೈಫಲ್ಲಿ ನಡೆದಿರೋ ಅಂತ ಘಟನೆನೇ ಅದು, ರಿಯಲ್ ಲೈಫ್ ಸ್ಟೋರಿನೇ ಅದು. ಇವಳಿಗೆ ಆ ಸ್ಟೋರಿ ಬರೀ ಕನ್ಸಲ್ಲಿ ಬರ್ತಿರುತ್ತೆ. ಇವಳು ಎಚ್ಚರ ಆದಾಗ ಅದನ್ನ ನೆನ್ಪು ಮಾಡ್ಕೊಳಕ್ ಆಗಲ್ಲ. ಆ ಕನ್ಸಲ್ಲಿ ಏನ್ ಬರ್ತಿತ್ತು ಅದು ಒಂಥರ ಪೀಸ್ ಆಫ್ ಟ್ರೂತ್ಸ್ ಅಂತಾರಲ್ಲ, ಆ ತರ ಅದು ಒಂದೊಂದೇ ಸತ್ಯಗಳು ಇವಳಿಗೆ ಗೊತ್ತಾಗ್ತಾ ಹೋಗ್ತಿತ್ತು. ಸೊ ಇವರಿಬ್ರು ಈ ತರ ಕ್ಯಾರೆಕ್ಟರ್ಸ್. ಇವರಿಬ್ರು ಮಧ್ಯ ಪ್ರೀತಿ ಆಗತ್ತೆ. ಪ್ರೀತಿಯಾಗಿ ಒಂದ್ ಸ್ವಲ್ಪ ಮೇಲೆ ಕೆಳಗೆ ಸಹ ಆಗತ್ತೆ. ಆ ಮೇಲೆ ಕೆಳಗೆ ಆಗೋದಕ್ಕೆ ರೀಸನ್ ಏನು ಅಂತ ನೀವೇ ಬುಕ್ ಓದಿ ತಿಳ್ಕೊಳ್ಳಿ. ಕೊನೆಯಲ್ಲಿ ಮತ್ತೆ ಒಂದಾಗ್ತಾರ ಅಂತಾನು ನೀವೇ ಬುಕ್ ಓದಿ ತಿಳ್ಕೊಳ್ಳಿ. ಅಂಡ್ ಈ ಬುಕ್ ಅಲ್ಲಿ ಸಹ ನಾನು ಕೆಲವೊಂದನ್ನ ಎಕ್ಸ್ಪೆಕ್ಟ್ ಮಾಡಿದೆ ಈ ತರ ಆಗತ್ತೇನೋ ಅಂತ, ಕೆಲವೊಂದು ಹಂಗೆ ಆಗಿದೆ ಸಹ. ಅಂಡ್ ಈ ಬುಕ್ ತುಂಬಾ ಕ್ಯೂಟ್ ಅಂತ ನನಗನ್ನಿಸ್ತು. ನಿಮ್ಗೂ ಕ್ಯೂಟ್ ಅಂತ ಅನ್ಸ್ತಾ ಅಂತ ನೀವು ಓದಿ ಕಮೆಂಟ್ ಮಾಡಿ ತಿಳಿಸಿ. ಆಲ್ರೆಡಿ ಓದಿರೋರಿದ್ರೆ ಈ ಬುಕ್ ಬಗ್ಗೆ ನಿಮ್ಗೆ ಏನ್ ಅನ್ಸಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಬುಕ್ ಅಂಡ್ ದ ಲಾಸ್ಟ್ ಬುಕ್ ನಾನು ಇವತ್ತು ಮಾತಾಡ್ತಿರೋದು ಬಂದು ಟ್ರುತ್ ಆರ್ ಡೇರ್. Joining truths to melt off the distance. The story begins with Yukta and Ashes being enemies. Their well-wishers are trying to figure out ways to get them back together, and so a truth or dare game is planned. By the time the game comes to an end, Ashes realizes that he did hurt Yukta. The flashback. This is the next phase of a story that describes Yukta's and Ashes' personality and the reasons why they are so. Starting from strangers, Yukta and Ashes become best friends, enemies, and finally a couple. Witness the interesting twists and turns their story encounters due to their wrongful attitude and egoistic personalities. Witness the love they unknowingly had for each other that finally brings this beautiful couple together. ಟ್ರುತ್ ಆರ್ ಡೇರ್ ಬಂದು ಇಂಡಿಯನ್ ಯೂನಿಕ್ ಲವ್ ಸ್ಟೋರಿ ಇದು. ಇದ್ರ ಮೇನ್ ಕ್ಯಾರೆಕ್ಟರ್ಸ್ ಬಂದು ಯುಕ್ತಾ ಅಂಡ್ ಯಶಸ್. ಅಂಡ್ ಆಲ್ರೆಡಿ ಹೇಳ್ದಂಗೆ ಇವರಿಬ್ರು ಕೊನೆಯಲ್ಲಿ ಒಂದಾಗ್ತಾರೆ. ಸೊ ನಾನು ನಿಮ್ಗೆ ಕೊನೆಯಲ್ಲಿ ಇವರಿಬ್ರು ಒಂದಾಗ್ತಾರ, ನೀವೇ ಬುಕ್ ಓದಿ ತಿಳ್ಕೊಳ್ಳಿ ಅಂತ ಕೇಳೋ ಪರಿನೇ ಬರಲ್ಲ. ಬಟ್ ಈ ಸ್ಟೋರಿ ಏನಂತ ಹೇಳಿದ್ರೆ, ಕೊನೆಯಲ್ಲಿ ಒಂದಾಗ್ತಾರೆ ಅಂತ ಆಲ್ರೆಡಿ ಹೇಳಿದ್ದಾರೆ. ಬಟ್ ಇವ್ರು ಒಂದಾಗೋದಕ್ಕೆ ಯಾರ್ಯಾರೆಲ್ಲ ಏನೇನ್ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳೋದೇನೆ ಈ ಸ್ಟೋರಿ. ಸ್ಟಾರ್ಟಿಂಗ್ ಈ ಸ್ಟೋರಿ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಯುಕ್ತಾದು ಕಸಿನ್ಸ್ ಅಂಡ್ ಯಶಸ್ತು ಬ್ರದರ್ ಏನಿದ್ದಾರೆ ಅವರು ಒಂದು ಟ್ರುತ್ ಆರ್ ಡೇರ್ ಗೇಮ್ ನ ಅರೇಂಜ್ ಮಾಡ್ತಾರೆ ಇವ್ರನ್ನ ಬಂದ್ ಮಾಡಕ್ಕೆ ಅಂತ. ಅಂಡ್ ಇದರಲ್ಲಿ ಈ ಟ್ರುತ್ ಆರ್ ಡೇರ್ ಎಂಡ್ ಆಗೋಷ್ಟರಲ್ಲಿ ಯಶಸ್ಗೆ ತಾನು ಏನ್ ತಪ್ಪು ಮಾಡಿದೀನಿ ಅಂತ ಗೊತ್ತಾಗತ್ತೆ. ಸೊ ಇವನ್ಗೆ ಯುಕ್ತ ವಾಪಸ್ ಬೇಕು. ಯುಕ್ತನ ವಾಪಸ್ ಪಡೆಯೋದಕ್ಕೆ ಏನೇನೆಲ್ಲ ಪ್ರಯತ್ನಗಳು ಪಡ್ತಾನೆ ಅಂತ ಈ ಸ್ಟೋರಿಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅಂಡ್ ನಂಗೆ ಇಷ್ಟ ಆಯ್ತು ಆ ಪ್ರಯತ್ನಗಳೆಲ್ಲ. ಅಂಡ್ ಈ ಸ್ಟೋರಿ ಬಂದು ಫ್ಲಾಶ್ ಬ್ಯಾಕ್, ಅಂದ್ರೆ ಅವ್ರ ಕಾಲೇಜ್ ಡೇಸ್ ಅಲ್ಲಿ ಹೇಗಿದ್ರು ಅದ್ರ ಬಗ್ಗೆನೂ ಹೇಳ್ಕೊಂಡ್ ಬರ್ತಿರ್ತಾರೆ ಅಂಡ್ ಪ್ರೆಸೆಂಟ್ ಇದ್ರ ಬಗ್ಗೆನೂ ಹೇಳ್ಕೊಂಡ್ ಬರ್ತಿರ್ತಾರೆ. ತುಂಬಾ ಚೆನ್ನಾಗಿದೆ. ಅಂಡ್ ಎಸ್ಪೆಷಲಿ ಇದರಲ್ಲಿ 9th ಚಾಪ್ಟರ್ ಇದೆ ಒಂದು, ಅದ್ ನಾನು ಹೇಳಕ್ ಹೋಗಲ್ಲ, ಮತ್ತೆ ಸ್ಪಾಯ್ಲರ್ ಕೊಟ್ಟಂಗಾಗುತ್ತೆ. ಅದೊಂಥರ ಕಾಮಿಡಿ ಫನ್ ಆಗಿತ್ತು, ಅದ್ ನಂಗೆ ತುಂಬಾ ಇಷ್ಟ ಆಯ್ತು. ಅಂಡ್ ಇದು ತುಂಬಾ ಶಾರ್ಟ್ ರೀಡ್. ಯಾರಿಗಾದ್ರು ತುಂಬಾ ಪೇಜಸ್ ಇರೋ ಬುಕ್ ಓದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳೋರುವೆ ಈ ಬುಕ್ ನ ಆರಾಮ್ಸೆ ಓದ್ ಮುಗಿಸ್ಬೋದು. ಕ್ಯೂಟ್ ಆಗಿದೆ, ಚೆನ್ನಾಗಿದೆ, ನೀವು ಓದಿ. ಇವತ್ತಿನ ವಿಡಿಯೋದಲ್ಲಿ ನಾನು 2 ಮುದ್ದಾದ ಲವ್ ಸ್ಟೋರಿಗಳು ಅಂಡ್ 2 ಮರ್ಡರ್ ಮಿಸ್ಟ್ರಿ ಸೈಕಾಲಜಿಕಲ್ ಥ್ರಿಲ್ಲರ್ ಬಗ್ಗೆ ಮಾತಾಡಿದೀನಿ. ನನ್ಗಂತೂ ಈ 4 ಬುಕ್ ತುಂಬಾ ಇಷ್ಟ ಆಯ್ತು. ಅಂಡ್ ಮರ್ಡರ್ ಮಿಸ್ಟ್ರಿ
ಅದು ಒಂದೊಂದೇ ಪೇಜ್ ಓದ್ತಾ ಇರ್ಬೇಕಾದ್ರು ಯಾವಾಗ ಮುಗಿಸ್ತೀವಿ ಅಂತ ಅನ್ಸುತ್ತೆ. ನನ್ಗಂತೂ ಈ ಥ್ರಿಲ್ಲರ್ ಬುಕ್ಸ್ ಗಳಂತೂ ತುಂಬಾ ಇಷ್ಟ ಆಯ್ತು. ಅಂಡ್ ಟ್ವಿಸ್ಟೆಡ್ ಲವ್ ಅಲ್ಲೂ ನಾನು ಅವಾಗ್ಲೇ ಹೇಳ್ದಂಗೆ ಸಸ್ಪೆನ್ಸ್ ಇದ್ರಲ್ಲೂ ಇದೆ, ಇದು ನಿಮ್ಗೆ ಇಷ್ಟ ಆಗುತ್ತೆ. ಸೊ 4 ಬುಕ್ನು ಓದಿ, ಮಿಸ್ ಮಾಡದೆ ಓದಿ. ಈ ವಿಡಿಯೋ ಬಂದು ನನ್ನ ಥರ್ಡ್ ಪಾರ್ಟ್ ಆಫ್ ವಿಡಿಯೋ ಆಗಿತ್ತು. ನಾನು ಜಾನ್ ಇಂದ ಏಪ್ರಿಲ್ ತನಕ ಏನೇನು ಓದಿದ್ದೀನಿ ಅಂತ ಹೇಳೋದ್ರಲ್ಲಿ. ನೀವು ನನ್ನ ಫಸ್ಟ್ ಆ್ಯಂಡ್ ಸೆಕೆಂಡ್ ಪಾರ್ಟ್ ಆಫ್ ವಿಡಿಯೋನ ನೋಡಿಲ್ಲ ಅಂತ ಹೇಳಿದ್ರೆ ಮಿಸ್ ಮಾಡದೆ ಹೋಗಿ ನೋಡಿ. ಅದರಲ್ಲಿ ನಾನು ನನ್ನ ಫಸ್ಟ್ ಪಾರ್ಟ್ ವಿಡಿಯೋದಲ್ಲಿ ಲಲನ್ ಸ್ವೀಟ್ಸ್, ಕ್ಯಾನ್ ವಿ ಬಿ ಸ್ಟ್ರೇಂಜರ್ಸ್ ಅಗೇನ್, ವಾಯ್ಸ್ ಮೇಟ್ಸ್, ಕ್ಯಾನ್ ಲವ್ ಹ್ಯಾಪನ್ ಟ್ವೈಸ್ ಬಗ್ಗೆ ಮಾತಾಡಿದ್ದೀನಿ. ಆ್ಯಂಡ್ ನನ್ನ ಸೆಕೆಂಡ್ ಪಾರ್ಟ್ ಆಫ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ಲಿವಿಂಗ್, ಐ ಡೋಂಟ್ ಲವ್ ಯು ಎನಿಮೋರ್, ವಾರ್ಮ್ತ್, ದ ಲೆಟರ್ ದಟ್ ಯು ಹ್ಯಾವ್ ನೆವರ್ ಸೆಂಟ್ ಬಗ್ಗೆ ಮಾತಾಡಿದ್ದೀನಿ. ವಿ ಆರ್ ದೇರ್ ಫಾರ್ ಈಚ್ ಅದರ್. ಕೋರ್ಟ್ ಆಂಗಲ್ ಲೈಫ್ಸ್ ನಂದು ಲಾಸ್ಟ್ ರೀಡ್ಸ್ಗಳಾಗಿದ್ವು. ಆ್ಯಂಡ್ ಅವಾಗಲೇ ಹೇಳ್ದಂಗೆ ಒನ್ ಅರೇಂಜ್ ಮ್ಯಾರೇಜ್ ಮರ್ಡರ್ ನಂದು ಕರೆಂಟ್ ರೀಡ್. ಆ್ಯಂಡ್ ನಂದು ನೆಕ್ಸ್ಟ್ ರೀಡ್ ಬಂದ್ಬಿಟ್ಟು ಟ್ವಿಸ್ಟೆಡ್ ಗೇಮ್. ಕೊನೆಯದಾಗಿ ನಾನು ಈ ಮೈಕ್ ಬಗ್ಗೆ ಮಾತಾಡ್ತಿದ್ದೀನಿ. ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದು ಹೇಗೆ ಬಂದಿರೋದಪ್ಪ ಆನ್ಲೈನ್ ಆರ್ಡರ್ ಅಂತ ಅನ್ಕೊಂಡಿದ್ದೆ. ತುಂಬ ಚೆನ್ನಾಗಿದೆ. ನಾನು ಹಿಂದಿನ ವಿಡಿಯೋಗಳೆಲ್ಲ ಫ್ಯಾನ್ ಆಫ್ ಮಾಡಿ ಮಾಡುವೆ, ಯಾಕಂದರೆ ಫ್ಯಾನ್ ಸೌಂಡೇ ಕೇಳಿಸುತ್ತೆ ವಿಡಿಯೋದಲ್ಲಿ ಅಂತ. ಬಟ್ ಈಗ ನಾನು ಫ್ಯಾನ್ ಆನ್ ಮಾಡಿದ್ದೀನಿ, ಆದರೂ ಸಹ ಅದ್ರ ಸೌಂಡ್ ಒಂಚೂರು ಕೇಳಿಸಿಲ್ಲ. ನನ್ನ ಮಾತು ನಿಮ್ಗಳಿಗೆ ಸ್ಪಷ್ಟವಾಗಿ ಕೇಳಿಸ್ತಿದೆ. ಸೊ ಇದು ತುಂಬ ಚೆನ್ನಾಗಿದೆ. ನೀವು ಏನಾದರೂ ಕಂಟೆಂಟ್ ಕ್ರಿಯೇಟರ್ ಆಗಿದ್ದು ನೀವು ಯೂಟ್ಯೂಬಲ್ಲಿ ವಿಡಿಯೋಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಈ ಮೈಕ್ನ ಮಿಸ್ ಮಾಡದೆ ತಗೊಳ್ಳಿ. ಆ್ಯಂಡ್ ಇದ್ರ ಲಿಂಕ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಹಾಕಿ ನಾನು ಕಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಆ್ಯಂಡ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಪಾರ್ಟ್ ಆಫ್ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ಅದನ್ನ ನೋಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋಗಳನ್ನೂ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಬುಕ್ಸ್ ಬಗ್ಗೆ ಆಗಲಿ, ಕ್ಯೂಟ್ ಸ್ಟೇಷನರಿ ಥಿಂಗ್ಸ್ ಬಗ್ಗೆ ಆಗಲಿ, ಇದೆಲ್ಲದ್ರ ಬಗ್ಗೆನೂ ನಾನು ಮುಂದಿನ ವಿಡಿಯೋಗಳಲ್ಲಿ ಮಾತಾಡ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಬಾಯ್.